ಎಸ್ ಸೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆ ನಾವು ಮಸ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಹೊಡೆದಾಕ್ತೀನಿ. ನನ್ಗೆ ಯಾರು ಹಾಕಿದಾರೋ ಇವನ್ನೆಲ್ಲ ಮನೆಯಿಂದ ಆಚೆ ಕಳಿಸ್ಬಿಟ್ಟೆ ನಾನು ಆಚೆ ಕಾಲಿಕೋದು. ನಾನು ಹೇಳ್ತೀನಿ ಇವನು ಆಚೆ ಕಳಿಸ್ಬಿಟ್ಟೆ ನಾನು ಕಾಲಿ. ಎಸ್, ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ನಿಮ್ಮ ಪ್ರಕಾರ ಯಾರ ಪಾಪದ ಕೊಡ ತುಂಬಿದೆ? ವೀಕ್ಷಕರೇ, ನೀವ್ ಹೇಳಿ, ನಿಮ್ ಪ್ರಕಾರ ಯಾರ ಪಾಪದ ಕೊಡ ತುಂಬಿದೆ ಅಂತ ಅಂದ್ಬಿಟ್ಟು. ಈಗ ಕಿಚ್ಚ ಸುದೀಪ್ ಸರ್ ಪ್ರೋಮೋದಲ್ಲಿ ಇರೋ ಪ್ರಕಾರ ಇಲ್ಲಿ ಕೇಳ್ತಾರೆ, ನಿಮ್ಮ ಪ್ರಕಾರ ಇವರ ಪಾಪದ ಕೊಡ ತುಂಬಿದೆ ಯಾರ್ದು ಅಂತ ಹೇಳ್ಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಬ್ಲಾಕ್ ಕಲರ್ ನೀರು ಕೂಡ ಇಲ್ಲಿ ಇಟ್ಟಿದ್ದಾರೆ. ಮತ್ತೆ ಇಲ್ಲಿ ಎಲ್ಲಾ ಕಡೆನೂ ಕೂಡ ಒಂದು ಗಾಜಿಂದ ಬೌಲ್ ಕೂಡ ಇಟ್ಟಿದ್ದಾರೆ. ಎಲ್ಲಾ ಬೌಲ್ಗೂ ಕೂಡ ಹಾಕೊಂಡ್ಬರ್ಬೇಕಾಗತ್ತೆ. ಗಿಲ್ಲಿಯವ್ರದ್ದು ರಜತ್ ಅವ್ರದ್ದು ಇಬ್ರು ಮಾತಾಡೋದು ಇಲ್ಲಿ ತೋರಿಸಿದ್ದಾರೆ. ಇನ್ನು ಯಾರ್ಯಾರು ಏನೇನ್ ಹೇಳಿದ್ದಾರೆ ಅಂತ ನೋಡ್ಬೇಕಾಗತ್ತೆ. ಗಿಲ್ಲಿಯವ್ರಿಗೂ ಕೂಡ ಇವ್ರ ಪಾಪದ ಕೂಡ ತುಂಬಿದೆ ಅಂತ ಇಲ್ಲಿ ನೀರು ಹಾಕಿದ್ದಾರೆ. ಆದ್ರೆ ಜಾಸ್ತಿ ಹಾಕಿರೋದು ರಜತ್ ಅವ್ರಿಗೆ. ಇಲ್ಲಿ ಮೇ ಬಿ ಗಿಲ್ಲಿಯವ್ರಿಗೆ ಹಾಕಿರೋದು ರಘು ಅವ್ರು ಇದ್ರು ಕೂಡ ಇರ್ಬೋದು. ನೋಡೋಣ ಎಪಿಸೋಡ್, ಇವತ್ತಿನ ಎಪಿಸೋಡ್ ಒಂದು ಸಖತ್ತಾಗಿರುತ್ತೆ. ಯಾಕಂದ್ರೆ ಈ ಒಂದು ಪ್ರೋಮೋನೆ ಸಖತ್ ಕ್ಯೂರಿಯಾಸಿಟಿ ಹುಟ್ಟಿಸಿದೆ. ಯಾರ್ಯಾರು ಯಾರಿಗೆ ಏನೇನು ರೀಸನ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಾವ್ ಅನ್ಕೊಂತೀವಿ. ಇಲ್ಲಿ ಗಿಲ್ಲಿಯವರು ರಜತ್ ಅವರು ಸಖತ್ ಕಾಂಬಿನೇಷನ್ ಅಂತ ಅಂದ್ಬಿಟ್ಟು 2 ವಾರದ ಮೇಲೆ ಯಾರು ಕೂಡ ನೆಟ್ಟಿಗೆ ಇಲ್ವೇ ಇಲ್ಲ. ಫಸ್ಟ್ ರಘು ಅವರು ಕೂಡ ಇಲ್ಲಿ ಅದೇ ರೀತಿ ಇದ್ರು. ಇವಾಗ ಗಿಲ್ಲಿಯವ್ರದ್ದು ಮತ್ತಿಲ್ಲಿ ರಜತ್ ಅವ್ರದ್ದು ಸ್ವಲ್ಪ ನಿನ್ನೆ ಒಂದು ಏನ್ ಜಗಳ ಆಯ್ತು, ಇಲ್ಲಿ ರಾಶಿಕಾ ಅವ್ರದ್ದು ಸೂರಜ್ ಅವ್ರದ್ದು ಇಲ್ಲೇ ಸ್ವಲ್ಪ ಓವರ್ ಆಗಿ ಮಾತಾಡಿದ್ರು ರಜತ್ ಅವರು. ಅದರಿಂದ ಎಲ್ರಿಗೂ ಕೂಡ ಹರ್ಟ್ ಆಗಿತ್ತು. ಗಿಲ್ಲಿಯವ್ರಿಗೂ ಕೂಡ ಇಲ್ಲಿ ಹರ್ಟ್ ಆಗಿತ್ತು. ಅದಕ್ಕೇನೆ ಇಲ್ಲಿ ಗಿಲ್ಲಿಯವರು ಕೂಡ ಈ ರೀತಿಯಾಗಿ ಹೇಳ್ತಾರೆ. ಯಾಕಂದ್ರೆ ಕೆಲವೊಂದ್ಸತಿ ನಾವ್ ಏನ್ ಮಾತಾಡ್ತೀವಿ, ಮಾತಿನ ಮೇಲೆ ನಿಗಾ ಇರ್ಲಿಲ್ಲ ಅಂತಂದ್ರೆ ಈ ರೀತಿ ಆಗೇ ಆಗುತ್ತೆ, ಪಾಪದ ಕೂಡ ತುಂಬುತ್ತೆ ಅಂತ ಹೇಳಲೇಬೇಕಾಗತ್ತೆ. ನೋಡಿ, ಫಸ್ಟ್ ಇಲ್ಲಿ ಗಿಲ್ಲಿಯವ್ರು ಹೇಳ್ತಾರೆ, ಮಾತ್ಗುನು ಅರ್ಧ ಜನಕ್ಕೆ ಗೇಮ್ ಒಂದು ಟಾಸ್ಕ್ ಬುಕ್ ಏನಿರುತ್ತೆ ಅದು ಅರ್ಥನೇ ಆಗಿಲ್ಲ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರು ಹೇಳ್ತಾರೆ. ಅದಕ್ಕೆ ಇಲ್ಲಿ ರಜತ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಗಿಲ್ಲಿನ ನಾನು ಲೆಕ್ಕನೇ ಹಾಕೊಂಡಿರ್ಲಿಲ್ಲ, ಯಾಕಂದ್ರೆ ನಾನು ಟಾಸ್ಕ್ ಆಡೋರ್ಗೆ ಹೇಳಿದ್ದು, ಗಿಲ್ಲಿ ಟಾಸ್ಕ್ಗೆ ಆಡಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ರಜತ್ ಅವ್ರು ಹೇಳ್ತಾರೆ. ಗಿಲ್ಲಿಯವರು ಎಷ್ಟು ಟಾಸ್ಕ್ ಆಡಿದ್ದಾರೆ ಅಂತ ಎಲ್ರಿಗೂ ಕೂಡ ಇಲ್ಲಿ ಗೊತ್ತು. ಅದಕ್ಕೆ ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಹೇಳಿದ್ರು, ನಾನು ಹೋಗಿ 10 ಟಾಸ್ಕ್ ಅಲ್ಲಿ 8 ಟಾಸ್ಕ್ ಗೆದ್ದಿದ್ದೀನಿ ಅಂತ ಹೇಳಿದ್ರು. ಮತ್ತೆ ಮೊದಲನೇ ಟಾಸ್ಕ್ ಅಲ್ಲಿ ಯಾವುದೋ ಒಂದು ಜೋಡಿ ಟಾಸ್ಕ್ ಅಂತ ಏನ್ ಬರುತ್ತೆ, ಚೈತ್ರ ಅವರು ಮತ್ತೆ ರಜತ್ ಅವರು ಇಬ್ರು ಕೂಡ ಬಾಲ್ ಹಾಕ್ಬೇಕಾಗಿರುತ್ತೆ. ಒಂದು ಬಾಲ್ನು ಕೂಡ ಇಲ್ಲಿ ಹಾಕಲ್ಲ. ಸ್ವಲ್ಪ ಕಾಲಿಗೆ ಏಟಾಯ್ತು, ಕಾಲು ಉಳುಕ್ತು, ಮತ್ತೆ ಕೈಗೆ ಏಟಾಯ್ತು ಅಂತ ಬಿಟ್ಟು ಒಂದ್ ಕಡೆ ಕುತ್ಕೊಂತಾರೆ. ಗಿಲ್ಲಿಯವರು ಹೇಳಿದ್ರಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಇತ್ತು. ಅದಕ್ಕೆ ಇಲ್ಲಿ ರಜತ್ ಅವ್ರು ಸುಮ್ಮನೆ ಇರ್ತಾರ. ಪ್ರತಿ ಸೀಸನ್ ಅಲ್ಲೂ ಕೂಡ, ಅಂದ್ರೆ ಓ ಸೀಸನ್ ಕೂಡ ಇಲ್ಲಿ ಬಂದಿದ್ರು, ಈ ಸೀಸನ್ ಅಲ್ಲೂ ಕೂಡ ಇಲ್ಲಿ ಬಂದವ್ರೆ, ವೈಲ್ಡ್ ಕಾರ್ಡ್ ಎಂಟ್ರಿಲೇ ಬಂದವ್ರೆ. ಕಳೆದ ಸೀಸನ್ ಅಲ್ಲೂ ಕೂಡ ಅಷ್ಟೇ, ಈ ಸೀಸನ್ ಅಲ್ಲೂ ಕೂಡ ಇಲ್ಲಿ ಅಷ್ಟೇ. ರಜತ್ ಅವ್ರು ಹೇಳೋದೇನಪ್ಪ ಅಂದ್ರೆ, ನಾನಿಲ್ಲಿ ಬಂದಿರೋದು ಸೋಲೋ ಆಗಿ ಒಬ್ಬನೇ ಹೊಡೆದ ಹಾಕ್ತೀನಿ ಅಂತ ಇಲ್ಲಿ ಹೇಳ್ತಾರೆ. ನಿನ್ನೆ ತಾನೇ ಅಷ್ಟಿಲ್ಲಿ ಹೇಳಿದೀನಿ, ಹೊಡೆದಾಕ್ತೀನಿ, ಬಡ್ದಾಕ್ತೀನಿ, ಚುಚ್ಚಾಕ್ತೀನಿ ಅನ್ನೋದನ್ನ ಮಾತಾಡಬೇಡಿ ಅಂತ ಅಂದ್ಬಿಟ್ಟು ಮತ್ತೆ ಇವಾಗ ಹೊಡೆದಾಕ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಎಲ್ಲರೂ ಕೂಡ ಸೋಲೋ ಆಗೇ ಬಂದಿರೋದು. ಸ್ವಲ್ಪ ಇದನ್ನ ರಜತ್ ಅವರು ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಪ್ರತಿ ಸತಿ ಎಲ್ರೂ ಬೈಲು ಕೂಡ ಸೋಲೋ ಆಗಿ ಬಂದಿದ್ದೀನಿ, ನಾನು ಒಬ್ಬಂಟಿಯಾಗಿ ಬಂದಿದ್ದೀನಿ. ಹೌದು, ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಒಬ್ಬಂಟಿಯಾಗಿ ಇಲ್ಲಿ ಬಂದಿರ್ತಾರೆ. ಮನೆ ಅಂತ ಆದ್ಮೇಲೆ ಬೇರೆ ಎಲ್ಲೂ ಕೂಡ ಹೋಗೋಕೆ ಅವಕಾಶ ಇರಲ್ಲ. ಎಷ್ಟು ಜನ ಸ್ಪರ್ಧಿಗಳಿದಾರೋ, ಏನೇ ಒಂದು ಮುನಿಸ್ ಬಂದ್ರು ಕೂಡ ಅವ್ರ ಹತ್ರನೇ ಮಾತಾಡಬೇಕು. ಅದಕ್ಕೋಸ್ಕರನೇ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತಾರೆ. ಬಟ್ ಇವ್ರು ಮಾತಾಡ್ಬೇಕಾದ್ರೆ ಇವ್ರು ಏನೇ ಅಂದ್ರೂ ಕೂಡ ಅನ್ನಿಸ್ಕೊಂತಾರೆ ಅಂತ ಬಿಟ್ಟು ಎಲ್ಲಾನು ಇಲ್ಲಿ ಅವ್ರ ಮೇಲೆ ಬ್ಲೇಮ್ ಮಾಡಕ್ ಆಗೋದೇ ಇಲ್ಲ. ಆದ್ರೆ ಕೆಲವೊಬ್ರು ಸ್ಪರ್ಧಿಗಳು ನೋಡಿ, ಇಲ್ಲಿ ಏನೇ ತಪ್ಪಾದ್ರೂ ಕೂಡ ಅದು ಗಿಲ್ಲಿಯಿಂದಾನೇ ಆಯ್ತು ಅಂತ ಅಂದ್ಬಿಟ್ಟು ಇವಾಗ ಹೇಳ್ತಾರೆ. ರಜತ್ ಅವರು ಕೂಡ ಕೆಲವೊಂದು ನಿನ್ನೆ ಸಣ್ಣ ಪುಟ್ಟ ವಿಚಾರಗಳು ಇಲ್ಲಿ ಅದೇ ರೀತಿ ಮಾತಾಡಿದ್ರು. ಅದಕ್ಕೋಸ್ಕರನೇ ಸ್ವಲ್ಪ ಅವರಿಗೆ ನಿಗಾ ಇರ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಹೇಳ್ತಿರೋದು. ನಂತರ ಇಲ್ಲಿ ರಜತ್ ಅವ್ರು ಏನಪ್ಪ ಹೇಳ್ತಾರೆ ಅಂದ್ರೆ, ನನಗೆ ಯಾರು ಹಾಕಿದಾರೋ ಇವಾಗ ನೀರು, ಅವ್ರನ್ನೆಲ್ಲ ಮನೆಯಿಂದ ಈಚೆ ಹಾಕಿ ನಾನು ಈಚೆ ಬರೋದು ಅಂತ ಇಲ್ಲಿ ಹೇಳ್ತಾರೆ. ಕಳೆದ ಸೀಸನ್ ಅಲ್ಲೂ ಕೂಡ ಸೇಮ್ ಡೈಲಾಗ್ ಇಲ್ಲಿ ಹೊಡೆದಿದ್ರು. ಇವಾಗೂ ಕೂಡ ಸೇಮ್, ಚೈತ್ರ ಅವ್ರನ್ನ ಈಚೆ ಹಾಕಿ ನಾನು ಈಚೆ ಬರ್ತೀನಿ ಅಂತ ಇಲ್ಲಿ ಹೇಳಿದ್ರು. ಆದ್ರೆ ಇವಾಗ ಅವ್ರು ಏನೊಂದು ಡೈಲಾಗ್ ಹೊಡೆದಿದಾರೋ ಅದು ಸಿಕ್ಕಾಪಟ್ಟೆ ಇಲ್ಲಿ ಕಷ್ಟನೇ. ಯಾಕಂದ್ರೆ ತುಂಬಾ ಜನ ಅವ್ರಿಗೆ ಇಲ್ಲಿ ಹಾಕಿದ್ದಾರೆ. ಮೇ ಬಿ ಅಶ್ವಿನಿ ಅವರು ಕೂಡ ಇಲ್ಲಿ ಹಾಕಿರ್ತಾರೆ, ಮತ್ತೆ ಇಲ್ಲಿ ರಕ್ಷಿತಾ ಅವರು ಕೂಡ ಇಲ್ಲಿ ಹಾಕಿರ್ತಾರೆ. ಅಲ್ಲಿ ಕಾಣಿಸ್ತದೆ ಯಾರ್ಯಾರು ಹಾಕಿದ್ದಾರೆ ಅಂತ ಬಿಟ್ಟು. ಕನ್ಫರ್ಮ್ ಆಗಿ ರಜತ್ ಅವರು ಇಲ್ಲಿ ಅಶ್ವಿನಿ ಅವರು ಹಾಕಿರ್ತಾರೆ, ಮತ್ತೆ ರಕ್ಷಿತಾ ಅವರು ಬಂದ್ಬಿಟ್ಟು ಇಲ್ಲಿ ರಜತ್ ಅವ್ರಿಗೆ ಹಾಕಿರ್ತಾರೆ. ಯಾಕಂದ್ರೆ ಸ್ವಲ್ಪ ನೋಡ್ಬೋದು ನೀವು, ಅವ್ರು ಎಲ್ಲಾರ ಮಾತಾಡಿದ್ರು ಅಂತ ಬಿಟ್ಟು ಅಶ್ವಿನವ್ರಿಗೆ. ನೆನ್ನೆ ಕಿಚ್ಚನ ಪಂಚಾಯತಿಲಿ ಇಲ್ಲಿ ಗೊತ್ತಾಯ್ತು ಯಾರು ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಇವಾಗ ಪಾಪದ ಕೂಡ ತುಂಬಿದೆ ಅಂತ ಕೇಳಿದಾಗ ಒಬ್ಬೊಬ್ರು ಹೆಸರಿದ್ದಾರೆ. ಕಾವ್ಯ ಅವ್ರು ಯಾರು ಹಾಕಿದ್ದಾರೆ ಅಂತ ಮೇನ್ ಆಗಿ ನೋಡ್ಬೇಕಾಗತ್ತೆ. ಕಳೆದ ವಾರ ಕಿಚ್ಚನ ಪಂಚಾಯಿತಿ ಆದ್ಮೇಲೆ ಸಂಡೇ ಎಪಿಸೋಡ್ ಕೂಡ ಹಾವು ಏನಿ ಅಂತ ನಿಲ್ಲಿಸಿದಾಗ ಇಲ್ಲಿ ಗಿಲ್ಲಿಯವ್ರನ್ನ 2 ಕಡೆ ನಿಲ್ಲಿಸ್ಬಿಟ್ಟಿದ್ರು. ರಘು ಅವರಂತೂ 100% ಗಿಲ್ಲಿ ಪಾಪದ ಕೂಡ ತುಂಬಿದೆ ಅಂತ ಅವ್ರಿಗೆ ಇಲ್ಲಿ ಹಾಕಿರ್ತಾರೆ. ಯಾಕಂದ್ರೆ ಪ್ರತಿ ಒಂದ್ರಲ್ಲೂ ಕೂಡ ರಘು ಅವರು ಗಿಲ್ಲಿಯವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ನೋಡೋಣ, ಇದು ಗೆಸ್ ಪ್ರಕಾರ ಹೇಳ್ತಿರೋದು ಅಷ್ಟೇ. ಮನೆ ವಿಲ್ಲನ್ ಯಾರು ಅಂತ ಕೇಳಿದಾಗೂ ಕೂಡ ಇಲ್ಲಿ ಅಶ್ವಿನಿ ಅವ್ರ ಹೆಸರನ್ನ ಮತ್ತೆ ಇಲ್ಲಿ ಗಿಲ್ಲಿಯವ್ರ ಹೆಸರನ್ನ ರಘು ಅವರು ತಗೊಂಡಿದ್ರು. ಗಿಲ್ಲಿಯವ್ರನ್ನ ಹೆಸರು ತಗೊಳ್ಳೋ ನೆಸೆಸಿಟಿನೇ ಇಲ್ಲಿ ಇರ್ಲಿಲ್ಲ. ಯಾಕಂದ್ರೆ ಮನೇಲಿ ವಿಲ್ಲನ್ ತನ ಇಲ್ಲಿ ಇಲ್ವೇ ಇಲ್ಲ ನಿಜವಾಗ್ಲೂ ಕೂಡ. ಇವಾಗ ಇಲ್ಲಿ ಅವ್ರ ಪಾಪದ ಕೂಡ ತುಂಬಿದೆ ಅಂತಂದಾಗ ರಘು ಅವರು ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ನೋಡ್ಬೇಕಾಗತ್ತೆ. ವೀಕ್ಷಕರು, ನಿಮ್ಮ ಅನಿಸಿಕೆ ಪ್ರಕಾರ ಯಾರ್ಯಾರಿಗೆ ಇಲ್ಲಿ ಪಾಪದ ಕೂಡ ತುಂಬಿದೆ ಅಂತ ಹೇಳಿ ನೀರ್ ಹಾಕಿರ್ತಾರೆ ಅದನ್ನ ಮಿಸ್ ಮಾಡಿದೆ ಕಮೆಂಟ್ ಹೇಳಿ ತಿಳಿಸಿ. ನೋಡಿ, ಇಲ್ಲಿ ರಜತ್ ಅವರು ಈ ತರ ಚಾಲೆಂಜ್ ಹಾಕಿದ ತಕ್ಷಣ, ಅಣ್ಣ ನಾನು ಹೇಳ್ತೀನಿ ಅಣ್ಣ,
ಈ ಅಣ್ಣನ ಈಚೆ ಕಳಿಸೆ ನಾನು ಮನೆಯಿಂದ ಹೊರಗೆ ಬರೋದು ಅಂತ ಗಿಲ್ಲಿಯವರು ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ ಇಲ್ಲಿ ಗಿಲ್ಲಿಯವರು ಯಾರಿಗೆ ಈ ರೀತಿ ಚಾಲೆಂಜ್ ಹಾಕಿದಾರೋ ಎಲ್ಲರೂ ಕೂಡ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಆಲ್ಮೋಸ್ಟ್ ಡಮಲ್ ಡಿಮಿಲ್ ಡಕ್ಕ ಇವ್ರು ಮನೆಗೆ ಹೋಗೋದು ಪಕ್ಕ ಅಂತ ಇಲ್ಲಿ ಹೇಳ್ತಿದ್ರಲ್ಲ, ಅದೇ ರೀತಿ ಇಲ್ಲಿ ಚಂದ್ರಪ್ರಭು ಅವ್ರು ಹೇಳಿದ್ರು ಅವರು ಮನೆಗೆ ಹೋದ್ರು, ಕಾಕ್ರೋಚ್ ಸುದ್ದಿ ಅವ್ರಿಗೆ ಹೇಳಿದ್ರು ಅವರು ಮನೆಗೆ ಹೋದ್ರು. ಮತ್ತೆ ಇಲ್ಲಿ ಚಾಲೆಂಜ್ ಹಾಕಿದ್ರು ಇವ್ರಿಗೆ ರಿಷಿ ಅವ್ರಿಗೆ ಜೈಲಲ್ಲಿ ಇರ್ಬೇಕಾದ್ರೆ ಕಳಪೆ ಅಂತ ಕೊಟ್ಬಿಟ್ಟು ಕಳ್ಸಿದ್ರಲ್ಲ, ಅಂದ್ರೆ ಕಿಚ್ಚ ಸುದೀಪ್ ಸರ್ ಇಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಅಂತ ಅಂದ್ಬಿಟ್ಟು ಶಿಕ್ಷೆ ಕೊಟ್ಟಿದ್ರು. ಅವಾಗ ಇಲ್ಲಿ ನಿಂತ್ಕೊಂಡು ಮೆಣಸಿನ್ಕಾಯಿ ತಿನ್ನಿಸ್ಬೇಕಾದ್ರೆ ಒಂದು ಟಾಸ್ಕ್ ಅಲ್ಲಿ ಹೇಳಿದ್ರು ಇಲ್ಲಿ ನೀನು ಇರಲ್ಲ, ಅದೇ ರಿಷಿ ಅವರು ಮನೆಯಲ್ಲಿ ಇರಲ್ಲ, ಫಿನಾಲೆವರೆಗೂ ಇಲ್ಲಿ ಕಾವ್ಯ ಇರ್ತಾರೆ ಅಂತ ಹೇಳಿದ್ರು. 100% ಅವ್ರು ಹೇಳ್ದಂಗೆ ಇಲ್ಲಿ ಆಯ್ತು. ಅದೇ ಕೆಲವೊಂದು ವಿಚಾರಗಳು ಅವ್ರು ಏನೇನು ಹೇಳಿದಾರೋ ಎಲ್ಲ ಕೂಡ ಇಲ್ಲಿ 99.9% ನಿಜ ಆಗಿದ್ದಾವೆ. ಕೆಲವೊಂದು ವಿಚಾರ ಎಲ್ಲೋ ಆಗಿಲ್ಲ ಅಷ್ಟೇ. ಅಂದ್ರೆ ಅವ್ರು ಕ್ಯಾಪ್ಟನ್ ಆಗ್ತೀನಿ ಅಂತ ಹೇಳ್ತಿದ್ರಲ್ಲ ಅದೊಂದು ವಿಚಾರ ಆಗಿಲ್ಲ. ಇನ್ನು ಈ ಒಂದು ವಿಚಾರ ಏನ್ ಹೇಳಿದ್ದಾರೆ, ರಜತ್ ಅವ್ರನ್ನ ಈಚೆ ಕಳ್ಸೇಲಿ ನಾನು ಮನೆಯಿಂದ ಈಚೆ ಬರೋದು ಅಂತ ಏನ್ ಚಾಲೆಂಜ್ ಹಾಕಿದ್ದಾರೆ 100% ಅದು ಆಗೇ ಆಗುತ್ತೆ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ನೋಡೋಣ, ರಜತ್ ಅವರು ಚಾಲೆಂಜ್ ಹಾಕಿದ್ದಾರೆ, ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಚಾಲೆಂಜ್ ಹಾಕಿದ್ದಾರೆ. ಅದರಲ್ಲೂ ಕೂಡ ಅಶ್ವಿನಿ ಅವರು ಇದಕ್ಕೆ ಚಪ್ಪಾಳೆ ಎಲ್ಲ ಹೊಡಿತಾರೆ. ಯಾಕಂದ್ರೆ ಖುಷಿ ಆಗೇ ಆಗುತ್ತೆ. ಜೊತೆಲಿ ಎಷ್ಟೇ ಇದ್ರೂ ಕೂಡ ಅವ್ರು ಏನೇ ಒಂದು ತಪ್ಪು ಮಾಡ್ತಾ ಇದ್ರು ಕೂಡ ನಾವು ಅದನ್ನ ನೋಡ್ಕೊಂಡು ಸುಮ್ಮನೆ ಇದ್ದು ಅದಕ್ಕೆಲ್ಲ ಶಬಾಷ್ಗಿರಿ ಕೊಡಬಾರ್ದು. ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಅಷ್ಟೇ ಅವ್ರ ಜೊತೆ ನಗಾಡ್ತಾರೆ. ಯಾಕಂದ್ರೆ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಈ ವೀಕೆಲ್ಲ ನೀವು ಅಬ್ಸರ್ವ್ ಮಾಡಬಹುದು, ಜಾಸ್ತಿ ಇಲ್ಲಿ ಕಾಣಿಸ್ಕೊಂಡಿದ್ದೆ ರಜತ್ ಅವರು ಗಿಲ್ಲಿಯವ್ರ ಜೊತೆ. ಅವರು ಹೊರಗಡೆ ಬಂದ್ಬಿಟ್ಟು ಗಿಲ್ಲಿಯವ್ರ ಆಟ ಹೇಗಿದೆ ಅಂತ ನೋಡ್ಕೊಂಡೆ ಈಗ ಒಳಗಡೆ ಹೋಗಿರೋದು. ಅದೇ ಅವ್ರಿಗೆ ಎಷ್ಟು ಫ್ಯಾನ್ಸ್ ಕ್ರೇಜ್ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಗೊತ್ತಿರುತ್ತೆ. ಅಂದ್ರೆ ಅತಿಥಿಯಾಗಿ ಹೋದಾಗ ಅವ್ರಿಗೊಂದು ಟಾಸ್ಕ್ ಏನಂತ ಕೊಟ್ಟಿದ್ರು, ಈಗ ಅವ್ರ ಹತ್ರ ಮಾಡಿದ್ರು. ಅದಾದ್ಮೇಲೆ ಜಾಸ್ತಿ ಇಲ್ಲಿ ಗಿಲ್ಲಿಯವ್ರ ಸುತ್ತಾನೆ ಇಲ್ಲಿ ಇದ್ದಾರೆ. ಅಂದ್ರೆ ಅವ್ರಿಗೆ ಗೊತ್ತು ಯಾರ ಜೊತೆ ಇದ್ರೆ ಸೇಫ್ ಆಗಿರ್ಬೋದು ಅಂತ ಬಿಟ್ಟು ಆ ಕಾರಣಕ್ಕಿದ್ರು. ಅಥವಾ ಇವರಿಬ್ಬರದು ಬಾಂಡಿಂಗ್ ಚೆನ್ನಾಗೇ ಇತ್ತು, ರಜತ್ ಅವ್ರದ್ದು ಗಿಲ್ಲಿಯವ್ರದ್ದು. ಆದ್ರೆ ನಿನ್ನೆ ಒಂದು ಸೂರಜ್ ಅವ್ರದ್ದು ಮತ್ತೆ ಇಲ್ಲಿ ರಾಶಿಕ್ ಅವ್ರದ್ದು ಏನ್ ಜಗಳ ಆಯ್ತು ಅದರಲ್ಲಿ ರಜತ್ ಅವರು ಕೂಡ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಈ ಹಿಂದಿನ ವಿಡಿಯೋದಲ್ಲಿ ಅವ್ರು ಏನೆಲ್ಲ ಮಾತಾಡಿದ್ರು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಹಾಕಿದ್ದೀನಿ ಪೂರ್ತಿ ಡೀಟೇಲ್ ಆಗಿ. ಅದೇ ಗಿಲ್ಲಿಯವ್ರು ಏನ್ ಮಾತಾಡಿದ್ರು, ರಜತ್ ಅವ್ರು ಏನ್ ಮಾತಾಡಿದ್ರು ಅಂತ ಅಂದ್ಬಿಟ್ಟು. ಸದ್ಯ ಇವಾಗ ಇಲ್ಲಿ ಚಾಲೆಂಜ್ ಕೂಡ ಹಾಕಿದ್ದಾರೆ. ಅಶ್ವಿನಿ ಅವರಲ್ಲ, ಎಲ್ಲರೂ ಕೂಡ ಇವನ್ ಇವ್ರ ಸೌಂಡ್ ಕೇಳಬೇಕು, ಎಲ್ಲರೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಖುಷಿ ಪಟ್ರು. ಸೊ ವೀಕ್ಷಕರೇ, ಪ್ರೋಮೋದಲ್ಲಿ ಈ ರೀತಿ ಇದೆ. ಯಾರ್ಯಾರಿಗೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರಕ್ಕೆ ಪಾಪು ಕೂಡ ತುಂಬಿದೆ ಅಂತ ಹೇಳಿರ್ಬೋದು, ಅವ್ರನ್ನ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ. ಇದರಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಇದೆ ಅಂತ ಹೇಳ್ಬಿಟ್ಟು ಈ ಹಿಂದಿನ ವಿಡಿಯೋದಲ್ಲಿ ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೆ. ಗಿಲ್ಲಿಯವ್ರನ್ನ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಕೂಡ ಇಲ್ಲಿ ನಾನು ಹೇಳಿದ್ದೆ. ಆದ್ರೆ ಇಲ್ಲಿ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಇದೆ, ಗಿಲ್ಲಿಯವ್ರನ್ನ ಇಲ್ಲಿ ಇಟ್ಟಿಲ್ಲ. ಆದ್ರೆ ಧ್ರುವಂತವ್ರನ್ನ ಮತ್ತಿಲ್ಲಿ ರಕ್ಷಿತ್ ಅವ್ರನ್ನ ಸೀಕ್ರೆಟ್ ರೂಮ್ ಅಲ್ಲಿ ಇಲ್ಲಿ ಇಡ್ತಿದ್ದಾರೆ. ಯಾಕೋ ಗೊತ್ತಿಲ್ಲ, ಮೇಲು ಇಡ್ಬೇಕಿತ್ತು, ಮೇಲು ಫಿಮೇಲ್ ಇಲ್ಲಿ ಇಡುತ್ತೆ ಇರೋದು ಸ್ವಲ್ಪ ಯಾಕೋ ಸರಿ ಅಂತ ಅನಿಸ್ತಲ್ಲ. ನೋಡೋಣ ಎಷ್ಟು ದಿವಸದವರೆಗೂ ಇಲ್ಲಿ ಇಡ್ತಾರೆ ಅಂತ ಹೇಳ್ಬಿಟ್ಟು. ಒಂದು ವಾರ ಇರಬೇಕಾಗತ್ತೆ. ಹೌದು, ಅಲ್ಲೂ ಕೂಡ ಕ್ಯಾಮ್ರಾ ಇಟ್ಟಿರ್ತಾರೆ. ಇದು ರಕ್ಷಿತಾ ಅವರಿಗೆ 2ನೇ ಸತಿ. ಮೊದಲನೇ ಸತಿ ಕೂಡ ಇಲ್ಲಿ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಮಾಡಿದ್ರು. ಇವಾಗೂ ಕೂಡ ಇಲ್ಲಿ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಮಾಡ್ತಾರೆ. ಧ್ರುವಂತವ್ರನ್ನ ಇರೋ ನೆಸೆಸಿಟಿನೇ ಇಲ್ಲಿ ಇರಲಿಲ್ಲ. ಯಾಕಂತಂದ್ರೆ ಅವ್ರು ಅಷ್ಟೊಂದು ಅಂದ್ರೆ ಅವ್ರನ್ನ ಇಲ್ಲಿ ಇಟ್ಟರೆ ಅಷ್ಟೊಂದು ಕ್ರೇಜ್ ಅನ್ನೋದೇ ಇರಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿ ಸ್ಪಂದನ ಅವ್ರನ್ನು ಕೂಡ ಆ ರೀತಿ ಮಾಡ್ಬೋದಿತ್ತು. ಅವ್ರಿಗೂ ಕೂಡ ಒಂದು ಆಲ್ರೆಡಿ ಪ್ರ್ಯಾಂಕ್ ಎಲಿಮಿನೇಷನ್ ಆಗೋಗಿದೆ. ಇನ್ನು ಇವ್ರಿಗೆ ಮಾಡ್ಬೋದಿತ್ತು, ಅಶ್ವಿನಿ ಅವ್ರಿಗೂ ಕೂಡ ಇಲ್ಲಿ ಮಾಡ್ಬೋದಿತ್ತು. ಇಂಥ ಒಬ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆ ಅಂದ್ರೆ ಹೊರಗಡೆ ಹೋದ್ರೆ ಹೇಗಿರುತ್ತೆ ಅಂತ ಬಿಟ್ಟು ಈ ರೀತಿಯಾಗಿ ಇಟ್ಟಿದ್ರೆ ಚೆನ್ನಾಗಿರೋದು. ಅದೇ ಸೀಕ್ರೆಟ್ ರೂಮ್ ಅಲ್ಲಿ ಹೋಗಿರೋದು ಇಲ್ಲಿ ಧ್ರುವಂತವರು ಮತ್ತೆ ಇಲ್ಲಿ ರಕ್ಷಿತ್ ಅವರು ಸೀಕ್ರೆಟ್ ರೂಮ್ ಅಲ್ಲಿ ಇರ್ತಾರೆ ಅನ್ನೋ ಒಂದು ವಿಚಾರ ಬರ್ತದೆ. ಸೊ ವೀಕ್ಷಕರು, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಆಲ್ರೆಡಿ ಹೋಗಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಬಂದಿದೆ. ಎಷ್ಟು ಸತ್ಯರೋ ಸುಳ್ಳು ಗೊತ್ತಿಲ್ಲ. ನೋಡೋಣ, ಕಾದ್ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಬಿಟ್ಟು. ವೀಕ್ಷಕರ, ಈ ಒಂದು ವಿಚಾರದ ಬಗ್ಗೆ ಮತ್ತೆ ಪ್ರೋಮೋ ನೋಡಿ ನಿಮಗೆ ಹೇಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.